ಸಂವಿಧಾನ ಮಹತ್ವ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನು ಪ್ರತಿಯೊಬ್ಬರಿಗೂ ತಿಳಿಸಿ ಸಂವಿಧಾನದ ರಥವನ್ನು ಪ್ರತಿ ತಾಲೂಕಿನ ಪಂಚಾಯಿತಿ ಆವರಣದಲ್ಲಿ ಏರ್ಪಡಿಸಿ ಜಾಗೃತಿ ಮೂಡಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಅದರ ಭಾಗವಾಗಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ವಿಜೃಂಭಣೆಯಿಂದ ಶನಿವಾರ ಮಾನ್ಯ ಶಾಸಕ BN ರವಿಕುಮಾರ್ ನೇತೃತ್ವದಲ್ಲಿ ಭವ್ಯವಾಗಿ ಸ್ವಾಗತಿಸಲಾಯಿತು. ಭಾನುವಾರವೂ ಸಹ ಸಂವಿಧಾನ ಜಾಗೃತಿ ತಾಲೂಕಿನ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಪ್ರಾಸ್ತಾವಿಕ ನುಡಿಯನ್ನು ಹೇಳುವಾಗ ವಿದ್ಯುತ್ ಸಂಪರ್ಕ ಕಡಿತ ಆಗುತ್ತದೆ. ಸುಮಾರು 15-20 ನಿಮಿಷಗಳ ಕಾಲ ವಿದ್ಯುತ್ ಕೊರತೆಯಿಂದ ಸಂವಿಧಾನದ ಮಹತ್ವವನ್ನು ಜನರಿಗೆ ತಿಳಿಸಲು ಹರಸಾಹಸ ಪಡಬೇಕಾಯಿತು. ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿ ಹಾಗೂ ಅಂಬೇಡ್ಕರ್ ಅಭಿಮಾನಿಯಾದ ವೆಂಕಟೇಶ್ ರವರು KEB ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಮಾತನಾಡಿದ ಅವರು, ಸಂವಿಧಾನ ಜಾಗೃತಿ ಜಾಥಾ ಸಮಾವೇಶದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ವಿದ್ಯುತ್ ಸಂಪರ್ಕ ಕಡಿತ ಆಗಿರುವುದು ನೋಡಿದರೆ ಉದ್ದೇಶಪೂರ್ವಕವಾಗಿ ವಿದ್ಯುತ್ ಸ್ಥಗಿತ ಮಾಡಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಪ್ರತಿನಿತ್ಯ ವಿದ್ಯುತ್ ಯಾವುದೇ ತೊಂದರೆ ಇಲ್ಲದೆ ಪ್ರಸರಣ ಆಗುತ್ತಿತ್ತು. ಆದರೆ ಇಂದು ಸಂವಿಧಾನ ಜಾಥಾ ಕಾರ್ಯಕ್ರಮಕ್ಕೆ ಯಾಕೆ ವಿದ್ಯುತ್ ಕಟ್ ಮಾಡಿದ್ದಾರೆ ಗೊತ್ತಿಲ್ಲ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಡೆಯುವ ಸಂವಿಧಾನ ಜಾಗೃತಿ ಜಾಥಾ ಸಮಾವೇಶದಲ್ಲಿ ನಡೆದರೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಖಡಕ್ ಆಗಿ ಎಚ್ಚರಿಕೆ ಕೊಟ್ಟರು. ತುಮ್ಮನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಂವಿಧಾನ ಜಾಗೃತಿ ಸಮಾವೇಶ ಹಮ್ಮಿಕೊಂಡಿದ್ದು, ಈ ಸಮಾವೇಶದಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡುವಂಥ ಸಂದರ್ಭದಲ್ಲಿ KEB ವಿದ್ಯುತ್ ಪ್ರಸಾರ ನಿಗಮ ಉದ್ದೇಶಪೂರ್ವಕವಾಗಿ ಪ್ರಾಸ್ತಾವಿಕವಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಕರೆಂಟನ್ನು ತೆಗೆದು ಏನು ರಾಜ್ಯ ಸರ್ಕಾರ ಇವತ್ತು ಹಮ್ಮಿಕೊಂಡಿದೆ ಮಹತ್ವದ ಸಂವಿಧಾನ ಜಾಗೃತಿ ಸಮಾವೇಶ ಅಂತ ಹೇಳ್ಬೋದು. ಇದು ಬಹಳಷ್ಟು ಜನರಿಗೆ ಸಂವಿಧಾನ ಅಂದರೆ ಏನು ಅಂತ ಗೊತ್ತಿದೆ, ಅದರ ಅರಿವು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಹಂಗಾಗಿ ಒಳ್ಳೆಯ ಕಾರ್ಯಕ್ರಮವನ್ನು ಕೊಡುವಂಥ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಇವತ್ತು ವಿದ್ಯುತ್ತನ್ನು ತೆಗೆದು ತೊಂದರೆ ಮಾಡಿ ಇದು ಸಂವಿಧಾನಕ್ಕೆ ಅವಮಾನ ಮಾಡಿರ್ತಕ್ಕಂಥ ಘಟನೆ ಇವತ್ತು ನಡೆದಿದೆ ತುಮ್ಮನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ. ಇದನ್ನು ನಾವು ದಲಿತ ಸಂಘರ್ಷ ಸಮಿತಿಯ ಮುಖಂಡರೆಲ್ಲ ಸೇರಿ ಇವತ್ತು ತೀವ್ರವಾಗಿ ಇದನ್ನು ಖಂಡಿಸ್ತಾ ಇದ್ದೀವಿ. ಅಲ್ಲ, ಎಷ್ಟು ದಿನ ಹೋಗ್ತಾ ಇತ್ತಾ ಈ ಟೈಮ್ಗೆ? ಇಲ್ಲ, ಇಷ್ಟು ದಿನ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಕರೆಂಟ್ ತೆಗಿಯುವಂಥದ್ದಾಗಲಿ ಲೈನ್ ಎಲ್ಸಿ ತಗೊಳ್ಳೋಂಥದ್ದಾಗಲಿ ಮಾಡ್ತಿರ್ಲಿಲ್ಲ. ಇವತ್ತು ತಗೊಂಡಿರ್ತಕ್ಕಂಥ ಸಂವಿಧಾನ ಜಾಥಾ ಕಾರ್ಯಕ್ರಮವನ್ನು ಮುಟ್ಟುಗೊಳಿಸೋ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಕರೆಂಟನ್ನು ತೆಗೆದಿರೋದು ಮೇಲ್ನೋಟಕ್ಕೆ ನಮಗೆ ಸಾಬೀತಾಗಿದೆ. ಅಲ್ಲ, ಇದು ತಾಲೂಕು ಆಡಳಿತದಿಂದ ವಿಶೇಷವಾಗಿ ನಡೆಸ್ಕೊಡ್ತಾ ಇರೋ ಕಾರ್ಯಕ್ರಮದಲ್ಲಿ KEB ಸಿಬ್ಬಂದಿ ಸಹ ಪಾಲ್ಗೊಂಡಿದ್ದಾರೆ. ಅವ್ರನ್ನ ಕೇಳಿದ್ರೆ ಏನು ಹೇಳ್ತಾರೆ ಸರ್? ಅವರು ಈಗ ತೆಗೆದಿದ್ದಾರೆ, ಎಲ್ಲೋ ವೈರ್ ಕಟ್ಟಾಗಿದೆ ಅಂತೆ, ಅದಕ್ಕೆ ಜಂಪ್ ಆಗ್ತಾ ಇದ್ದಾರೆ, ಅದರಿಂದ ತೆಗೆದಿದ್ದೀವಿ, ಮತ್ತೆ ಅದನ್ನು ಸರಿಪಡಿಸಿ 1 ನಿಮಿಷದಲ್ಲಿ ಕರೆಂಟ್ ಕೊಡ್ತೀವಿ ಅಂತ ಅರ್ಧ ಗಂಟೆಯಿಂದ ಫೋನ್ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ರೆಸ್ಪಾನ್ಸ್ ಇಲ್ಲ, ಯಾರು ಇನ್ಸ್ಪೆಕ್ಟ್ರು. ಅಲ್ಲ, ಇದು ನಿಮ್ಮ ಹೇಳಿಕೆ ಪ್ರಕಾರ ಇದನ್ನು ಯಾರಾದ್ರು ಉದ್ದೇಶಪೂರ್ವಕ ಕಟ್ ಮಾಡಿರ್ತಾರೆ, ಇಲ್ಲಾಂದ್ರೆ KEB ಅವರೇ ಏನಾದರೂ ತೆಗೆದಿರ್ತಾರೆ? ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಕೆಲಸ ಅಂತ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈಗ ಕಾರಣ ಏನಂತಂದ್ರೆ, ಇಷ್ಟು ದಿವಸ ಯಾವುದೇ ರೀತಿಯಾದಂಥ ಕರೆಂಟ್ ತೆಗಿಯೋದಂತಾಗಲಿ ಇನ್ನೊಂದು ಮತ್ತೊಂದು ಮಾಡ್ತಿರ್ಲಿಲ್ಲ. ಇವತ್ತು ಸಂವಿಧಾನ ಜಾಗೃತಿ ಸಮಾವೇಶ ನಡೀತಾ ಇರಬೇಕಾದ್ರೆ ಇದನ್ನು ತೆಗೆದಿದ್ದಾರೆ ಅಂತಂದ್ರೆ ಉದ್ದೇಶಪೂರ್ವಕವಾಗಿಯೇ ತೆಗೆದಿರೋದಂತ ನಮಗೆ ಸಾಬೀತಾಗಿದೆ. ಇಲ್ಲಿ ಸರ್, ಈಗ ಮುಂದೆ ನಡೆಯುವಂಥ ಸಂವಿಧಾನ ಈಗ ಜಾಗೃತಿ ಸಮಾವೇಶಗಳಲ್ಲಿ ಇದೇ ಥರ ಆಗಿದೆ ಅಂತ ಹೇಳಿದ್ರೆ ಯಾವ ಥರ ಕ್ರಮ ತಗೊಳ್ತೀರಿ ನೀವು? ನಾವು ಮುಂದಿನ ದಿನಗಳಲ್ಲಿ ಇದೇನಾದರೂ ಇದೇ ಥರ ಮುಂದುವರಿಸಿದ್ದೆ ಆದರೆ ಉಗ್ರವಾದಂಥ ಹೋರಾಟವನ್ನು ಎಲ್ಲ ಸಂಘಟನೆಗಳು ಸೇರಿ ಹಮ್ಮಿಕೊಂಡು ಉಗ್ರವಾದಂಥ ಹೋರಾಟವನ್ನು ರೂಪಿಸ್ತೀವಿ ತಾಲೂಕು KEB ಆಫೀಸ್ ಮುಂದ್ಗಡೆ.